ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಲಿರುವ ಒಂದು ದೊಡ್ಡ ಯೋಜನೆ ಬೆಂಗಳೂರಿನ ಟನಲ್ ರೋಡ್ ಪ್ರಾಜೆಕ್ಟ್. ಈ ಯೋಜನೆ ಹೇಗೆ ಇರುತ್ತದೆ, ಈ ಯೋಜನೆ ಪೂರ್ಣಗೊಂಡರೆ ನಮ್ಮ ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗೆ ಹೇಗೆ ಈ ಯೋಜನೆ ಪರಿಹಾರ ನೀಡುತ್ತದೆ, ಈ ಯೋಜನೆಗೆ ಅನುಮೋದನೆ ಎಂದು ದೊರಕಿತು ಮತ್ತು ಈಗ ಈ ಯೋಜನೆ ಯಾವ ಹಂತದಲ್ಲಿದೆ, ಈ ತರದ ಎಲ್ಲಾ ವಿಷಯಗಳನ್ನು ನಿಮಗೆ ವಿವರವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ದಿನೇ ದಿನೇ ದೊಡ್ಡದಾಗುತ್ತಿದೆ. ಬೆಂಗಳೂರಿನ ದಕ್ಷಿಣದಿಂದ ಬೆಂಗಳೂರಿನ ಉತ್ತರಕ್ಕೆ ಪ್ರಯಾಣಿಸಬೇಕಾದರೆ 1 ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತದೆ. ಬೆಂಗಳೂರು ನಗರದ ಸಂಪರ್ಕ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕಾಗಿದ್ದ ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಸದಾಕಾಲ ಟ್ರಾಫಿಕ್ ದಟ್ಟಣೆಯಿಂದ ಕೂಡಿರುತ್ತದೆ. ಬೆಂಗಳೂರಿನ ಉತ್ತರದ ಕಡೆಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜನ ಬರಬೇಕಾದ್ರೆ 2 ರಿಂದ 3 ಗಂಟೆಗಳ ಮುಂಚಿತವಾಗಿಯೇ ಅವರ ಜಾಗದಿಂದ ಹೊರಡಬೇಕಾಗುತ್ತದೆ. ಬೆಂಗಳೂರು ನಗರ ಹೇಗೆ ದೇಶ ವಿದೇಶಗಳಲ್ಲಿ ಐಟಿ-ಬಿಟಿ ಏರೋಸ್ಪೇಸ್ ತಂತ್ರಜ್ಞಾನ ಮತ್ತು ನಗರದಲ್ಲಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ಗಳಿಗೆ ಹೇಗೆ ಪ್ರಸಿದ್ಧಿ ಪಡೆದಿದೆಯೋ ಅದೇ ಮಟ್ಟದಲ್ಲಿ ದೇಶ ವಿದೇಶಗಳಲ್ಲಿ ಬೆಂಗಳೂರು ನಗರದಲ್ಲಿರುವ ಟ್ರಾಫಿಕ್ ಒತ್ತಡದ ಸಮಸ್ಯೆಗೂ ಪ್ರಸಿದ್ಧಿ ಪಡೆದಿದೆ. ನಮ್ಮ ರಾಜ್ಯವನ್ನು ಆಳಿದ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳು ಈ ನಮ್ಮ ಬೆಂಗಳೂರಿನ ಸಮಸ್ಯೆಗೆ ಪರಿಹಾರ ಒದಗಿಸಲು ಪ್ರಯತ್ನಗಳನ್ನೇನೋ ಮಾಡಿದ್ರು. ಆದರೆ ಸಮಸ್ಯೆ ಕಮ್ಮಿ ಆಗುವ ಬದಲು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಈ ನಮ್ಮ ನಗರದ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರ ತರುವುದಾಗಿ ಹೇಳುತ್ತಾ ಬೆಂಗಳೂರಿನಲ್ಲಿ ಟನಲ್ ರೋಡ್ ನಿರ್ಮಿಸುವ ಪ್ರಸ್ತಾವನೆಯನ್ನು ಅಧಿಕೃತವಾಗಿ ತಮ್ಮ 2025ರ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಬೆಂಗಳೂರಿನ ದಕ್ಷಿಣದಲ್ಲಿರುವ ಹೆಬ್ಬಾಳದ ಬಳಿಯ ಎಸ್ಟಿಂ ಮಾಲ್ ಹತ್ತಿರದಿಂದ ಬೆಂಗಳೂರಿನ ಉತ್ತರದಲ್ಲಿರುವ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ 18 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆಯನ್ನು ನಿರ್ಮಿಸುವುದಾಗಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಬೆಂಗಳೂರಿನ ಟನಲ್ ರೋಡ್ ಯೋಜನೆ ಒಂದು ಟ್ವಿನ್ ಟ್ಯೂಬ್ ಟನಲ್ ರೀತಿಯಲ್ಲಿ ನಿರ್ಮಾಣ ಆಗಲಿದ್ದು, ಅಂದರೆ 2 ಟನಲ್ಗಳು ಒಂದರ ಪಕ್ಕದಲ್ಲಿ ಇನ್ನೊಂದು ನಿರ್ಮಾಣ ಆಗಲಿವೆ. ಈ ಟನಲ್ ರಸ್ತೆಗೆ 5 ಕಡೆಗಳಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ಒದಗಿಸಲಾಗುವುದು. ಈ ಯೋಜನೆಗೆ ಬೇಕಿರುವ ಭೂಸ್ವಾಧೀನವನ್ನು ಹೊರತುಪಡಿಸಿ ಈ ಟನಲ್ ರಸ್ತೆಯನ್ನು ನಿರ್ಮಿಸಲಿಕ್ಕೆ 12,690 ಕೋಟಿ ಹಣ ವೆಚ್ಚ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮುಂದೆ ಈ ಟನಲ್ ರಸ್ತೆ ನಿರ್ಮಾಣ ಆದರೆ ಬೆಂಗಳೂರು ದಕ್ಷಿಣದ ಔಟರ್ ರಿಂಗ್ ರೋಡ್ ನಲ್ಲಿ ಬರುವ ಹೆಬ್ಬಾಳದಿಂದ ಬೆಂಗಳೂರಿನ ಉತ್ತರದ ಔಟರ್ ರಿಂಗ್ ರೋಡ್ ನಲ್ಲಿ ಇರುವ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಕೇವಲ 20 ನಿಮಿಷಗಳಲ್ಲಿ ತಲುಪಬಹುದು ಎಂದು ಹೇಳಲಾಗುತ್ತಿದೆ. ಪ್ರಸ್ತುತ ಈಗಿನ ಬೆಂಗಳೂರು ನಗರದ ಟ್ರಾಫಿಕ್ ಒತ್ತಡದಲ್ಲಿ ಮೇಲೇಳಿದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣಿಸಬೇಕಾದ್ರೆ ಪೀಕ್ ಅವರ್ಗಳಲ್ಲಿ 1 ರಿಂದ 2 ಗಂಟೆಗೂ ಅಧಿಕ ಸಮಯ ಬೇಕಾಗುತ್ತದೆ. ಮೊದಲ ಬಾರಿಗೆ 2024ರ ಆಗಸ್ಟ್ ತಿಂಗಳಲ್ಲಿ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು ಮತ್ತು ನಮ್ಮ ರಾಜ್ಯ ಸರ್ಕಾರ ಈ ಯೋಜನೆಗೆ ಒಟ್ಟು 12,690 ಕೋಟಿ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡಲು ಒಪ್ಪಿಗೆ ಸೂಚಿಸಿತು. ಮುಂದೆ 2024ರ ನವೆಂಬರ್ ತಿಂಗಳಲ್ಲಿ ಈ ಯೋಜನೆಯ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ದೆಹಲಿ ಮೂಲದ ಕಂಪನಿ ರಾಡಿಕ್ ಕನ್ಸಲ್ಟೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನವರು ತಯಾರು ಮಾಡಿದರು ಮತ್ತು ಈ ಡಿಪಿಆರ್ ಅನ್ನು ತಯಾರು ಮಾಡಲು ಸರ್ಕಾರ 9.5 ಕೋಟಿ ಹಣವನ್ನು ವೆಚ್ಚ ಮಾಡಿದರು. ಸಾಮಾನ್ಯವಾಗಿ ಒಂದು ಯೋಜನೆಯ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಸಿದ್ಧಪಡಿಸಲು 9 ರಿಂದ 12 ತಿಂಗಳು ಬೇಕಾಗುತ್ತದೆ. ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ಟನಲ್ ರಸ್ತೆಯ ಡಿಪಿಆರ್ ಅನ್ನು ಕೇವಲ 3 ತಿಂಗಳಲ್ಲಿ ಪೂರ್ಣಗೊಳಿಸಿದ್ದು ಒಂದು ದೊಡ್ಡ ಆಶ್ಚರ್ಯದ ಸಂಗತಿಯೇ ಆಗಿದೆ. ಈಗ ಸಿದ್ಧವಾಗಿರುವ ಈ ಡಿಪಿಆರ್ ನಲ್ಲಿ ಈ ಟನಲ್ ರಸ್ತೆಯ ವಿನ್ಯಾಸ, ಈ ರಸ್ತೆಯ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ಮತ್ತು ಟನಲ್ ಬೋರಿಂಗ್ ಮಿಷಿನ್ಗಳನ್ನು ಬಳಸಬೇಕಾದ ರೀತಿ ಎಲ್ಲವನ್ನೂ ವಿವರವಾಗಿ ತಿಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಮುಂದೆ ನಿರ್ಮಾಣ ಆಗುವ ಟನಲ್ ರಸ್ತೆಯು 14.7 ಮೀಟರ್ಗಳ ಅಗಲ ಇರಲಿದ್ದು ಈ ಟನಲ್ ರಸ್ತೆಯ ನಿರ್ಮಾಣಕ್ಕೆ 6 ದೊಡ್ಡ ಟನಲ್ ಬೋರಿಂಗ್ ಮಿಷನ್ಗಳನ್ನು ಬಳಸಲಾಗುವುದು. ಹಾಗೂ ಇಲ್ಲಿ ಈ ಟನಲ್ ರಸ್ತೆಯ ನಿರ್ಮಾಣಕ್ಕೆ ಬಳಸುವ ಯಂತ್ರಗಳು ಮೆಟ್ರೋ ಟನಲ್ಗಳ ನಿರ್ಮಾಣಕ್ಕೆ ಬಳಸಿದ ಯಂತ್ರಗಳಿಗಿಂತ ದೊಡ್ಡದಾಗಿರುತ್ತದೆ ಮತ್ತು ಈಗ ನಿರ್ಮಾಣ ಆಗಲಿರುವ ಈ ಟನಲ್ ರಸ್ತೆ 3 ಲೇನ್ಗಳ ರಸ್ತೆಯಾಗಿದ್ದು ಟ್ವಿನ್ ಟನಲ್ ಸೇರಿದರೆ ಒಟ್ಟು 6 ಲೇನ್ಗಳ ರಸ್ತೆ ತರದಲ್ಲಿ ಈ ರಸ್ತೆ ನಿರ್ಮಾಣ ಆಗಲಿದೆ. 60 ಕಿಲೋಮೀಟರ್ ಸ್ಪೀಡ್ನವರೆಗೆ ವಾಹನಗಳನ್ನು ಈ ರಸ್ತೆಯಲ್ಲಿ ಓಡಿಸಬಹುದಾಗಿದೆ. ಹಿಂದೆ ಈ ಟನಲ್ ರಸ್ತೆಯ ಡಿಪಿಆರ್ ತಯಾರಾದಾಗ
ಈ ಟನಲ್ ರಸ್ತೆಯ ನಿರ್ಮಾಣಕ್ಕೆ ಶೀಘ್ರವಾಗಿ ಟೆಂಡರ್ಗಳನ್ನು ಕರೆಯಲಾಗುವುದು ಎಂದು ಹೇಳಲಾಗಿತ್ತು. ಆದರೆ 2025ರ ಮಾರ್ಚ್ ತಿಂಗಳು ಈ ನನ್ನ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವವರೆಗೂ ಈ ಟನಲ್ ರಸ್ತೆಯ ನಿರ್ಮಾಣದ ಗುತ್ತಿಗೆಯನ್ನು ಇನ್ನೂ ಯಾರಿಗೂ ನೀಡಲಾಗಿಲ್ಲ. ಬೆಂಗಳೂರಿನ ಟನಲ್ ರಸ್ತೆ ಯೋಜನೆ PPP ಮಾಡೆಲ್ನ ಅಡಿಯಲ್ಲಿ ನಿರ್ಮಾಣ ಆಗಲಿದ್ದು, ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಟೆಂಡರ್ ಪಡೆಯುವ ಗುತ್ತಿಗೆದಾರ 70% ಹಣವನ್ನು ಸ್ವಂತವಾಗಿ ಹೂಡಿಕೆ ಮಾಡಬೇಕು ಮತ್ತು ಉಳಿದ 30% ವೆಚ್ಚವನ್ನು BBMP ನೀಡಲಿದೆ ಮತ್ತು ಒಂದು ನಿರ್ದಿಷ್ಟ ಕಾಲದವರೆಗೆ ಗುತ್ತಿಗೆದಾರ ಈ ರಸ್ತೆಯಲ್ಲಿ ಟೋಲ್ ವಸೂಲಿ ಮಾಡಿಕೊಳ್ಳುವ ಮೂಲಕ ತನ್ನ ಹೂಡಿಕೆ ಮತ್ತು ಲಾಭವನ್ನು ಹಿಂಪಡೆಯಬೇಕು. ಮುಂದೆ ಬೆಂಗಳೂರಿನ ಟನಲ್ ರಸ್ತೆಯ ನಿರ್ಮಾಣ ಪ್ರಾರಂಭ ಆದರೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲು 3 ರಿಂದ 5 ವರ್ಷಗಳ ಸಮಯ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಕಾಮಗಾರಿಗೆ ಹೆಚ್ಚು ಭೂ ಸ್ವಾಧೀನದ ಅವಶ್ಯಕತೆ ಇರುವುದಿಲ್ಲ. ಕೇವಲ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳ ಜಾಗದಲ್ಲಿ ಸ್ವಲ್ಪ ಭೂಮಿ ಬೇಕಾಗಬಹುದು. ಉಳಿದಂತೆ ಈ ಟನಲ್ ರಸ್ತೆಯು ಭೂಮಿಯ 180 ಅಡಿ ಆಳದಲ್ಲಿ ನಿರ್ಮಾಣ ಆಗಲಿದೆ. 18 ಕಿಲೋಮೀಟರ್ ಉದ್ದದ ಈ ಟನಲ್ ರಸ್ತೆಗೆ 5 ಜಾಗಗಳಲ್ಲಿ ನಿರ್ಮಿಸಲಾಗುವ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳ ವಿವರ ಹೀಗಿರುತ್ತದೆ. ಮೊದಲನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಹೆಬ್ಬಾಳದ ಬಳಿಯ ಎಸ್ಟೀಮ್ ಮಾಲ್ ಹತ್ತಿರ ಖಾಲಿ ಇರುವ ಸರ್ಕಾರಿ ಜಾಗದಲ್ಲಿ ಇದರ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಿರ್ಮಿಸಲಾಗುವುದು. ಒಂದು ಪಾಯಿಂಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಸಾಗಿದ್ರೆ ಇನ್ನೊಂದು ಪಾಯಿಂಟ್ KR ಪುರದ ಕಡೆಗೆ ಸಾಗುತ್ತದೆ. ಎರಡನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಮೇಕ್ರಿ ಸರ್ಕಲ್ ನ ಹತ್ತಿರ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಿರ್ಮಾಣ ಆಗಲಿದೆ. ಸದಾಶಿವ ನಗರ ಮತ್ತು ಸಂಜಯ್ ನಗರದ ಕಡೆಯಿಂದ ಈ ರಸ್ತೆಗೆ ಎಂಟ್ರಿ ಪಾಯಿಂಟ್ ಅನ್ನು ನೀಡಲಾಗುವುದು. ಮೂರನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಬೆಂಗಳೂರು ಗಾಲ್ಫ್ ಕ್ಲಬ್ ರೇಸ್ ಕೋರ್ಸ್ ರಸ್ತೆ ಬಳಿ ನಿರ್ಮಿಸಲಾಗುವುದು. ವಿಧಾನಸೌಧ, ಕಬ್ಬನ್ ಪಾರ್ಕ್ ಮತ್ತು MG ರಸ್ತೆಗಳಿಂದ ಈ ಟನಲ್ ರಸ್ತೆಗೆ ಬಂದು ಸೇರುವ ರೀತಿಯಲ್ಲಿ ಇಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ವಿನ್ಯಾಸಗೊಳಿಸಲಾಗುವುದು. ನಾಲ್ಕನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಲಾಲ್ ಬಾಗಿನ ಹತ್ತಿರ ನಿರ್ಮಿಸಲಾಗುವುದು. ಈ ಪಾಯಿಂಟ್ಗೆ ಬಸವನಗುಡಿ, ಜಯನಗರದ ಕಡೆಗಳಿಂದ ಈ ಟನಲ್ ರಸ್ತೆಗೆ ಬಂದು ಸೇರುವ ರೀತಿಯಲ್ಲಿ ಇಲ್ಲಿನ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳನ್ನು ರೂಪಿಸಲಾಗುವುದು. ಐದನೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಈ ಟನಲ್ ರಸ್ತೆಯ ಕೊನೆಯ ಎಕ್ಸಿಟ್ ಅಥವಾ ಎಂಟ್ರಿ ಪಾಯಿಂಟ್ ಅನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ನ ಬಳಿ ಇರುವ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕ್ವಾರ್ಟರ್ಸ್ ನ ಬಳಿ ನಿರ್ಮಿಸಲಾಗುವುದು. ಮುಂದೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹೊಸೂರು ಕಡೆಗಳಿಂದ ಮತ್ತು ಔಟರ್ ರಿಂಗ್ ರೋಡ್ ಕಡೆಯಿಂದ ಬರುವ ವಾಹನಗಳು ಈ ಟನಲ್ ರಸ್ತೆಗೆ ಸುಲಭವಾಗಿ ಬಂದು ಸೇರುವ ರೀತಿಯಲ್ಲಿ ಇಲ್ಲಿನ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ನಿರ್ಮಿಸಲಾಗುವುದು. ನಾನು ಹೇಳಿದ ಇಷ್ಟೆಲ್ಲ ವಿವರಗಳು ನಮ್ಮ ರಾಜ್ಯ ಸರ್ಕಾರದವರು ಇಲ್ಲಿಯವರೆಗೆ ನೀಡಿರುವ ವಿವರಗಳಾದ್ರೆ, ಕೆಲವು ತಜ್ಞರು ಹೇಳುವ ಪ್ರಕಾರ ಮುಂದೆ ನಿರ್ಮಾಣ ಆಗುವ ಟನಲ್ ರಸ್ತೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದಿಲ್ಲ ಎಂದು. ಈ ಟನಲ್ ರಸ್ತೆಯ ಬದಲಾಗಿ ಸರ್ಕಾರ ಬೆಂಗಳೂರು ನಗರದ ಸಾರ್ವಜನಿಕ ಸಾರಿಗೆಯನ್ನು ಬಲಪಡಿಸಿದರೆ ಮುಂದೆ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎಂದು. ಇನ್ನು ಕೆಲವು ತಜ್ಞರ ಪ್ರಕಾರ ಈ ಟನಲ್ ರಸ್ತೆಯನ್ನು ಬೆಂಗಳೂರಿನ 180 ಅಡಿಗಳ ಆಳದಲ್ಲಿ ನಿರ್ಮಿಸುವುದರಿಂದ ಮುಂದೆ ಬೆಂಗಳೂರಿನ ಜಲದ ಮೂಲದ ಮೇಲೂ ಪರಿಣಾಮ ಬೀರಲಿದೆ ಎಂದು ಮತ್ತು ಮುಂದೆ ಇದು ನಮ್ಮ ಬೆಂಗಳೂರಿನ ಪರಿಸರದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು. ಇದೆಲ್ಲದರ ನಡುವೆ ಈಗ ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರಿನ ಪೂರ್ವದಿಂದ ಬೆಂಗಳೂರಿನ ಪಶ್ಚಿಮಕ್ಕೆ ಸಂಪರ್ಕ ಕಲ್ಪಿಸಬಹುದಾದ ಇನ್ನೊಂದು ಟನಲ್ ರಸ್ತೆಯನ್ನು ನಿರ್ಮಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ದು, ಬೆಂಗಳೂರಿನ ಪೂರ್ವದಲ್ಲಿರುವ KR ಪುರದಿಂದ ಬೆಂಗಳೂರಿನ ಪಶ್ಚಿಮದಲ್ಲಿರುವ ಮೈಸೂರು ರಸ್ತೆಯ ನಾಯಂಡಹಳ್ಳಿವರೆಗೆ 22 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ. ಒಟ್ಟಾರೆಯಾಗಿ ಈ ಟನಲ್ ರಸ್ತೆ ಯೋಜನೆ ಬೆಂಗಳೂರಿನ ಭವಿಷ್ಯದ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ಯೋಜನೆ ಯಶಸ್ವಿಯಾದರೆ ನಗರದ ಟ್ರಾಫಿಕ್ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ದೊರಕಿದಂತಾಗುತ್ತದೆ. ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಮತ್ತು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ನಮ್ಮ ಸರ್ಕಾರ ಏನು ಮಾಡಿದರೆ ಉತ್ತಮವಾಗಿರುತ್ತದೆ ಎಂಬ ತಮ್ಮ ಸಲಹೆಯನ್ನು ನೀಡಿ ಎಂದು ಈ ವಿಡಿಯೋ ನೋಡುಗರನ್ನು ವಿನಂತಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ